ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಯಾವುದು ಗೊತ್ತಾ? ನಾಳೆ ಅಂದರೆ ಭಾನುವಾರ 31ನೇ ತಾರೀಕು ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ IPL ಫೈನಲ್ ಮ್ಯಾಚ್ ಇದೆ. ಎಲ್ರಿಗೂ ತುಂಬ ಎಕ್ಸೈಟ್ಮೆಂಟ್ ಇದೆ ಅಲ್ವಾ? ಇನ್ನೊಂದು ಸ್ವಲ್ಪ 24 ಗಂಟೆಯಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಲ್ಲೂ ನಮ್ಗೆ ಯಾಕೆ ಎಕ್ಸೈಟ್ಮೆಂಟು ಹೇಳಿ, ನಮ್ಮ ಕರ್ನಾಟಕದವರಿಗೆ RCB ಫೈನಲಿಗೆ ಹೋಗಿದೆ ಅಲ್ವಾ? RCBನೇ ಗೆಲ್ಲುತ್ತೆ ಅಂತ ತುಂಬ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೀವಿ. ತುಂಬ ಅಂದರೆ ತುಂಬ. ಲಾಸ್ಟ್ ಇಯರು ಈ ಸಲ ಕಪ್ ನಮ್ಮದೇ ಅಂತ ಆಗಿತ್ತು. ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಲಾಸ್ಟ್ ಇಯರು RCB ಟೀಮು ಕಪ್ಪನ್ನು ತಮ್ಮ ಮುಡಿಗೇರಿಸ್ಕೊಂಡಿದ್ರು. ಸೊ ಈ ಸರಿನೂ ಅಷ್ಟೇ, ನೆಕ್ಸ್ಟ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಸಹ ನಮ್ಮ RCB ಟೀಮು ಕಪ್ಪನ್ನು ತನ್ನ ಮುಡಿಗೇರಿಸ್ಕೊಳ್ಳಿಕ್ಕೆ ಸಿದ್ಧವಾಗಿದೆ. ತುಂಬಾ ಎಕ್ಸೈಟ್ಮೆಂಟ್ ಇದೆ. RCB ವರ್ಸಸ್ GT ನಾಳೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು. GT ಅವರಿಗೆ ಹೋಮ್ ಪಿಚ್ಚು. ಹಾಗೆ RCB ಲಾಸ್ಟ್ ಇಯರ್ ಗೆದ್ದಿದ್ದಕ್ಕೆ ಇನ್ನೂ ಒಂಥರ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ, ಈ ಸರಿನೂ ನಾವೇ ಗೆಲ್ತೀವಿ ಅಂತ. ಹಾಗೂ ತುಂಬ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ. ಪ್ರತಿ ಸರಿನೂ ಆಟವನ್ನು ತುಂಬ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ. ಸೊ ನಾಳೆನೂ ಗೆಲುವು ನಮ್ಮ RCBದೇ ಆಗುತ್ತೆ ಅಂತ ಖಂಡಿತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮಗೆ ಹೇಗೆ ಅನಿಸುತ್ತೆ ಹೇಳಿ? ನೀವು ಎಲ್ಲರೂ RCBಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ? ನಿಜವಾಗ್ಲೂ ಹೌದು ಫ್ರೆಂಡ್ಸ್, ನಾವು RCBಗೆ ಸಪೋರ್ಟ್ ಮಾಡಬೇಕು. RCB ಫ್ಯಾನ್ಸ್ RCBಗೆ ಸಪೋರ್ಟ್ ಮಾಡಬೇಕು. ನಮ್ಮ ಬೆಂಗಳೂರು ಟೀಮು, ನಮ್ಮ ರಾಜ್ಯದ ಟೀಮು, ನಮ್ಮ ರಾಜ್ಯದ ಎಲ್ರಿಗೂ ಒಂಥರ ಹೆಮ್ಮೆ. ಫೈನಲಿಗೆ ಹೋಗಿದೆ RCB ಅಂತ. ಸೊ ನಾವೆಲ್ಲರಿಗೂ RCBಗೆ ಸಪೋರ್ಟ್ ಮಾಡೋಣ. ಜೈ RCB, ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ, ಜೈ RCB. ಹಾಗೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. GTನೂ ಸಹ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದೆ. ತುಂಬ ಸ್ಟ್ರಾಂಗ್ ಟೀಮು. ನನಗೆ ನೋಡಿ, ನಾವು ಇಲ್ಲಿ ಗುಜರಾತಲ್ಲಿರೋದು, ನಮ್ಗೆ ಹೋಗ್ಲಿಕ್ಕಂತೂ ಆಗಲ್ಲ. ಒಂದೊಂದು ಟಿಕೆಟು 10,000 to 12,000ಕ್ಕೆ ಸೇಲ್ ಆಗ್ತಾಯಿದೆ ಅಂತ ಸುದ್ದಿ ಬಂದಿದೆ. ಹೋಗೋದಕ್ಕಂತೂ ಆಗಲ್ಲ. ಆದರೆ ಸ್ಟೇಡಿಯಮಲ್ಲಿ ಪಟಾಕಿ ಹೊಡೆಯೋದು, ವಿನ್ ಆದಮೇಲೆ, ಯಾವುದೇ ಒಂದಾದರೂ ವಿನ್ ಆದಮೇಲೆ ಪಟಾಕಿ ಎಲ್ಲ ಹೊಡಿತಾರಲ್ವ, ಮತ್ತು ಮೈಕಲ್ಲಿ ಇಷ್ಟು ಜೋರಾಗಿ ಒದರೋದು ಕೆಲವೊಂದು ಸರಿ ನಮ್ಮನೆವರೆಗೂ ಕೇಳಿಸುತ್ತೆ. ಇಷ್ಟು ಒಂಥರ ಅನಿಸುತ್ತೆ ಅಲ್ವ, ನಾವು ಅಲ್ಲೇ ಹೋಗಿಬಿಡಬೇಕು ಅಂತ ಬಹಳ ಸರಿ ಅನಿಸುತ್ತೆ. ನಾವು ಅಲ್ಲಿ ಹೋಗಿ ನೋಡಬೇಕಿತ್ತು ಅಂತ ಪ್ರತಿ ಸರಿ ನಾವು ಅಂದ್ಕೋತೀವಿ ಹೋಗಬೇಕು ಅಂತ. ಏನಾದರೂ ಒಂದು ಕಾರಣದಿಂದ ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಆದರೆ ನಾವು ಮನೆಯಲ್ಲೇ ಇದ್ಕೊಂಡು TV ನೋಡ್ತಾ ಎಂಜಾಯ್ ಮಾಡ್ತೀವಿ. ನೀವು ಎಲ್ಲರೂ ನಾಳೆ ಬೇಗನೆ TV ಮುಂದೆ ಕೂತ್ಕೊಂಡು, ಒಬ್ಬರು ಅಲ್ಲಾಡಲ್ಲ ಅಂತ ನನಗೆ ಗೊತ್ತು, ಎಲ್ಲರೂ TV ಮುಂದೆ ಕೂತಿರ್ತೀರ. ಎಲ್ಲರೂ RCBಗೆ ಸಪೋರ್ಟ್ ಮಾಡೋದಕ್ಕೆ. ಅಲ್ಲಿ ಆ ಕಡೆ ಈ ಕಡೆ ಎಲ್ಲೂ ಅಲ್ಲಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ಅಷ್ಟೇ, ನಾಳೆ TV ಮುಂದಿಂದ ಎಲ್ಲೂ ಹೋಗಲ್ಲ, ಕೂತ್ಬಿಡ್ತೀನಿ. ಖಂಡಿತ RCBಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಹಾಗೂ ನಾವೆಲ್ಲರೂ RCB ಫ್ಯಾನ್ಸೇ ಇದ್ದೀವಿ. RCBಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ? ಜೈ RCB ಅಂತ ಪದೇ ಎಷ್ಟು ಹೇಳಿದ್ರು ಕಡಿಮೆ. ನಾಳೆ ಒಂಥರ ಏನೋ ಒಂದು ಎಕ್ಸೈಟ್ಮೆಂಟು. ಆಮೇಲೆ ಇಷ್ಟು ದಿನ 1 ತಿಂಗಳ ಮೇಲಾಗಿತ್ತು IPL ಮ್ಯಾಚ್ ಸ್ಟಾರ್ಟಾಗಿ. ಇಷ್ಟು ದಿನ ಜನ ಎಲ್ಲರೂ TV ಮುಂದೆ, ಮೊಬೈಲ್ ಮುಂದೆ ಕೂತ್ಬಿಡ್ತಿದ್ರು ಸಂಜೆ ಆದ ತಕ್ಷಣ ಅಲ್ವಾ? ಒಂದು IPL ಅಂದರೆ ಅಷ್ಟು ಕ್ರೇಜ್ ನಮ್ಮ ದೇಶದಲ್ಲಿ. ಈಗ ನಾಳೆ ನಂತರ ಇನ್ನು ನಾಡ್ದಿಂದ IPL ಇಲ್ಲ ಅಂತ ತುಂಬ ಜನರಿಗೆ ಬೇಜಾರಾಗುತ್ತೆ. ಯಾಕೆಂತಂದರೆ ಆ ಟೈಮು ಒಂದು ರೂಢಿ ಆಗಿಬಿಟ್ಟಿತ್ತು ಕೂತ್ಕೊಳ್ಳೋದು TV ಮುಂದೆ ಜನರಿಗೆ, IPL ಮ್ಯಾಚ್ ನೋಡೋದು. ಅದರಲ್ಲೂ ನಮ್ಮ RCB ವರ್ಸಸ್ ಇನ್ಯಾವುದಾದ್ರೂ ಬಂತು ಅಂತಂದ್ರಂತೂ ಮುಗ್ದೇ ಹೋಯಿತು. RCB ಮ್ಯಾಚ್ ಇದ್ದಾಗಂತೂ ಜನರು ಒಬ್ಬರು ಅಲ್ಲಾಡಲ್ಲ ಆ ಕಡೆ ಈ ಕಡೆ, ಅಷ್ಟು ಒಂಥರ ಕ್ರೇಜ್. ಇನ್ನು ಮುಂದೆ ಸ್ವಲ್ಪ ಬೇಜಾರಾಗುತ್ತೆ ಒಂದು ಸ್ವಲ್ಪ ದಿನ. ಮತ್ತಿನ್ನು ನೆಕ್ಸ್ಟ್ IPL ಮ್ಯಾಚಿಗಾಗಿ ವೇಟ್ ಮಾಡಬೇಕಾಗುತ್ತೆ. 10 ತಿಂಗಳ ಆಮೇಲೆ ಮತ್ತೆ ಬಂದುಬಿಡುತ್ತೆ. ಆದರೆ ಸದ್ಯಕ್ಕೆ ನಾವು ನಾಳೆ ನಡೀತಾ ಇರುವ RCB ಫೈನಲ್ ಮ್ಯಾಚಿಗೆ, RCB ವರ್ಸಸ್ GTಗೆ ನಾವು RCBಗೆ ಸಪೋರ್ಟ್ ಮಾಡೋಣ. ಎಲ್ಲರೂ ಬನ್ನಿ RCB ಟೀಮಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಜೈ RCB ಅಂತ ಹೇಳಿ. ಜೈ RCB, ಜೈ RCB. RCB ಟೀಮೇ ಗೆಲ್ಲೋದು. ಎಲ್ಲರೂ ತುಂಬ ಒಂದು ಪ್ರೇ ಮಾಡಿ RCB ಗೆಲ್ಲಿ ಅಂತ. ಆಮೇಲೆ RCBನೇ ಕಪ್ಪನ್ನು ತಗೊಂಡು ಹೋಗುತ್ತೆ ಈ ಸರಿ ಮನೆಗೆ ಅಂತ ನನಗಂತೂ ಅನಿಸ್ತಾ ಇದೆ. ಈ ಸಲ ಕಪ್ ನಮ್ಮದೇ ಅಂತ ಕಳೆದ ವರ್ಷ ಹೇಳ್ತಿದ್ರು. ಕಳೆದ ವರ್ಷ ಒಂದು ಸರಿ ತೊಗೊಂಡಾಯ್ತು, ಸೆಕೆಂಡ್ ಟೈಮ್ ಈ ಸಲನೂ ಕಪ್ ನಮ್ಮದೇ, ಈ ಸಲನೂ ಕಪ್ ನಮ್ಮದೇ ಅಂತ ನಾವು ಹೇಳ್ಕೋಬೇಕು. ಈ ಸಲನೂ ನಮ್ಮದೇ, ನಮ್ಮ ಕಡೆಗೆ ಹೋಗುತ್ತೆ, ನಮ್ಮ ಕರ್ನಾಟಕಕ್ಕೆ ಕಪ್ ಬರುತ್ತೆ, RCBನೇ ಗೆಲ್ಲುತ್ತೆ ಅಂತ ನಮ್ಮ ಒಂದು ಆಸೆ. ಖಂಡಿತ ಅದು ನಮ್ಮ ಆಸೆ.
ಖಂಡಿತ ನಿರಾಸೆ ಆಗಲ್ಲ. ನಾಳೆ ಇಷ್ಟೊತ್ತಿಗೆ ಇನ್ನೇನು 7 ಗಂಟೆಗೆ ಸ್ಟಾರ್ಟ್ ಆದರೆ ಈಗಲೆಲ್ಲ ಬಂದು ಇಷ್ಟೊತ್ತಿಗೆಲ್ಲ ಬಂದು ಕೂತಿರ್ತಾರೆ ಜನ. ಸ್ಟೇಡಿಯಂ ತುಂಬ ಫುಲ್ ಆಗಿಬಿಟ್ಟಿರುತ್ತೆ. ಆಮೇಲೇನು ಬಿಡಿ 6-7 ಗಂಟೆ ಆಗೋದೇ ಒಂದು ತಡ. ಆಮೇಲೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಒಂಥರ ಎಕ್ಸೈಟ್ಮೆಂಟ್ ಮ್ಯಾಚು. ಜನರಿಗೆ ಒಂದು ಉತ್ಸಾಹದಿಂದ ಎಲ್ಲರೂ ನೋಡ್ಲಿಕ್ಕೆ ಕೂತ್ಕೊಂಡಿರ್ತಾರೆ. ತುಂಬ ಸೆಕೆ ಸ್ಟೇಡಿಯಮಲ್ಲಂತೂ ಲೆಕ್ಕ ಇಲ್ಲದೆ ಇರೋದಷ್ಟು ಸೆಕೆ. ಇಲ್ಲೇ ಇಷ್ಟಿರುವಾಗ ಅಹಮದಾಬಾದ್ ತುಂಬ ಸೆಕೆ. ಬಟ್ ಜನ ಅಂತೂ ನೋಡ್ಲಿಕ್ಕೆ ಹೋಗ್ತಾರೆ. ತುಂಬ ಯಾರಿಗೂ ನಿರಾಸೆ ಆಗದೆ ಇರಲಿ, RCBನೇ ವಿನ್ ಆಗಲಿ ಅಂತ ನಾನು ಹೇಳ್ತೀನಿ. ಆಲ್ ದ ಬೆಸ್ಟ್ RCB ಟೀಮ್, ಆಲ್ ದ ಬೆಸ್ಟ್. ಆಮೇಲೆ RCBನೇ ವಿನ್ ಆಗುತ್ತೆ. ಜೈ RCB. ಥ್ಯಾಂಕ್ ಯು. ನಾನು ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ. RCBನೇ ಗೆಲ್ಲಿ ಅಂತ ನೀವು ಕಾಮೆಂಟಲ್ಲಿ ಹಾಕಿರಿ. ಜೈ RCB ಅಂತ ಕಾಮೆಂಟಲ್ಲಿ ಹಾಕಿರಿ. ಓಕೆ, ಬಾಯ್ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.